Audio Jungle. ಈಗಾಗಲೇ ತಾಲೂಕಿನಲ್ಲಿ ಅಂದರೆ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮೂಲ ಸೌಲಭ್ಯವನ್ನು ಕಲ್ಪಿಸಿರ್ತಕ್ಕಂಥ ತಾಲೂಕು ಪಂಚಾಯತಿ ಅಂದರೆ ಅದು ನಮ್ಮ ಹೊಸದುರ್ಗ. ಯಾಕಂದರೆ ಈಗಾಗಲೇ ನಮಗೆಲ್ಲ ಗೊತ್ತಿರುವ ಹಾಗೆ 2021, 22, 23, 24ನೇ ಸಾಲಿನ ಏನು 5% ಅನುದಾನ ಇತ್ತು ಅದು ಯಾವುದೇ ರೀತಿ ಕೋಲ್ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಮಾನ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು ದೂರದೃಷ್ಟಿಯನ್ನು ಯೋಚನೆ ಮಾಡಿ ಅದಕ್ಕೊಂದು ಪ್ಲಾನ್ ಮಾಡಿ ನಮಗೆ ಸಪರೇಟ್ ಆಗಿರ್ತಕ್ಕಂಥ ಒಂದು ಕಚೇರಿಯನ್ನು ಕೂಡ ನಿರ್ಮಾಣ ಮಾಡೋಕ್ಕೆ 3 ವರ್ಷದ ಅನುದಾನವನ್ನು ಸುಮಾರು 35 ಲಕ್ಷ ರೂಪಾಯಿ ಅನುದಾನವನ್ನು ಈಗಾಗಲೇ ಬಿಡುಗಡೆ ಮಾಡಿ ಕಚೇರಿ ಕೂಡ ಸಿದ್ಧವಾಗಿರ್ತದೆ. ಮತ್ತೆ ಮುಂದಿನ ದಿನಗಳಲ್ಲಿ ಕಚೇರಿಯ ಮೂಲ ಸೌಲಭ್ಯಗಳಾದ ಕಂಪ್ಯೂಟರ್ ಆಗಿರ್ಬೋದು, ಉಪಕರಣ ಆಗಿರ್ಬೋದು ಅಥವಾ ಕರೆಂಟಿನ ವ್ಯವಸ್ಥೆ ಆಗಿರ್ಬೋದು ಅದನ್ನು ಕೂಡ ಮಾನ್ಯ ಸಾಹೇಬರು ನಮಗೆ ಆದಷ್ಟು ಬೇಗ ಕಲ್ಪಿಸಿಕೊಡ್ಬೇಕು. ಹಾಗೂ ನಮ್ಮ ಗ್ರಾಮೀಣ ಕೃಷಿ ಕಾರ್ಯಕ್ರಮದ ಒಂದು ಸಮಸ್ಯೆ ಏನಪ್ಪ ಅಂದರೆ ಪ್ರತಿ ತಿಂಗಳು ಸಹ ನಿಮಗೆ 30ನೇ ತಾರೀಕು ನಾವು ಪ್ರಿಂಟ್ ತಗೋಬೇಕಾಗ್ತದೆ. ಹಾಗಾಗಿ ಪ್ರಿಂಟಿಂದಲೇ ತಗೊಳ್ಳಿ ಅಂತ ಹೇಳ್ತಾರೆ ಅವರು. ಈಗ ನಾವು ತಾಲೂಕು ಮಟ್ಟದಲ್ಲಿ ಡಾಟಾ ತಗೊಂಡ್ರೆ ಅದಕ್ಕೆ ಮತ್ತೆ ವಿಡಿಯೋ ಬೇಕಾಗುತ್ತೆ ಅಂತ ಅಲ್ಲಿ ಭಾಳ ಚರ್ಚೆ ನಡೆಸಿಲ್ಲ ಮಾಡ್ತಾರೆ. ಹಾಗಾಗಿ ದಯವಿಟ್ಟು ಮೀಟಿಂಗ್ ಸಂದರ್ಭದಲ್ಲಿ ಸ್ವಲ್ಪ ವಿಡಿಯೋಗಳಿಗೆ ನಾವು ಏನು ಮಾಡಬಹುದು. ಮಂಜನಮೂರ್ತಿ ದೊಡ್ಡಕಿಟ್ಟಲ್ಲಿ ಗ್ರಾಮ ಪಂಚಾಯತಿ ಹೊಸದುರ್ಗ ತಾಲೂಕು. ಇವತ್ತಿನ ದಿನ ನಮ್ಮ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ನಡೆದಂಥ 4th ವೇ ಟ್ರೈನಿಂಗ್ ತರಬೇತಿಯ ಭಾಳ ಯಶಸ್ವಿಯಾಗಿ ನಡೀತು ಮತ್ತು ಅದ್ರ ಬಗ್ಗೆ ಮಕ್ಕಳ ಬಗ್ಗೆ ನನ್ನ ಹೆಸರು ರಂಗನಾಥ್ ಅಂತ ಹೆಗ್ಗೇರಿ ಗ್ರಾಮ ಪಂಚಾಯತಿ URW. ಇವತ್ತು ತಾಲೂಕು ಪಂಚಾಯತಿ ಸಭೆಯಲ್ಲಿ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶೈಲಜಾ GS ಅಂತೇಳಿ, ದೇವಪುರ ಗ್ರಾಮ ಪಂಚಾಯತಿ ಹೊಸದುರ್ಗ ತಾಲೂಕು. ನಾವಿವತ್ತು 4th ವೇ ಫೌಂಡೇಶನ್ ವತಿಯಿಂದ ಒಂದು ದಿನದ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ರು ರಿಯಾ ಸರ್ ಅವರು. ಇವರು ನಮಗೆ ಮೌಲ್ಯಾಧಾರಿತ ಶಿಕ್ಷಣ ಹೇಗೆ ಕೊಡಬೇಕು, ಸಮನ್ವಯ ಶಿಕ್ಷಣ ಮಕ್ಕಳಿಗೆ, ಹೋಮ್ ಬೇಸ್ಡ್ ಮಕ್ಕಳಿಗೆ ಹೇಗೆ ಕೊಡಬೇಕು, ಒಂದು ಪೂರಕ ವಾತಾವರಣ ಪೋಷಕರಿಗೆ ಯಾವ ರೀತಿ ಕಲ್ಪಿಸ್ಕೊಡ್ಬೇಕು ಅಂತ ಸವಿಸ್ತಾರವಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ನಮಗೆ ಮಾಹಿತಿಯನ್ನು ನೀಡಿದರು. ಇದು ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ನಾವು ಫೀಲ್ಡಲ್ಲಿ ವರ್ಕ್ ಮಾಡುವಾಗ ಪೋಷಕರಿಗೆ ಕನ್ವಿನ್ಸ್ ಮಾಡೋದಾಗಲಿ, ಹಕ್ಕುಗಳು 2016ರ ಕಾಯ್ದೆ ಹೇಗೆ ನಾವು ಯೂಸ್ ಮಾಡ್ಕೋಬೋದು, ನಮಗೆ ಯಾವ ರೀತಿ ಪೋಷಕರೊಂದಿಗೆ ಇರಬೇಕು